ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಕೊಂಕಣ್ ಟೇಸ್ಟ್ಸ್ಗೆ ಸ್ವಾಗತ. ಇವತ್ತು ನಾವು ಮರುವಾಯ್ ಅಥವಾ ಚಿಪ್ಪೆಕಲ್ಲಿನ ಗ್ರೇವಿನ ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1 kg ಮರುವಾಯಿನ ತಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಈಗ ಮರುವಾಯಿನ ಬಿಡಿಸೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಜನ ಇದನ್ನು ಬೇಯಿಸಿ ಕೂಡ ಬಿಡಿಸ್ತಾರೆ. ಹೀಗೆ ಬಿಡಿಸೋದ್ರಿಂದ ಗ್ರೇವಿ ಇನ್ನೂ ರುಚಿಯಾಗುತ್ತೆ. ಈ ರೀತಿ ಬಿಡಿಸ್ಕೋಬೇಕು. ಈಗ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು: ತೆಂಗಿನಕಾಯಿ 1, ವಾಟೆ ಹುಳಿ ನಿಂಬೆ ಗಾತ್ರದಷ್ಟು, ಬೆಳ್ಳುಳ್ಳಿ ಕಾಳು 3ರಿಂದ 4, ಒಣಮೆಣಸಿನಕಾಯಿ 13, ಧನಿಯಾ 2 ಚಮಚ, ಅರಿಶಿಣ 1/4 ಚಮಚ ಹಾಗೂ ಈರುಳ್ಳಿ ಅರ್ಧ. ಇದೆಲ್ಲ ಹಾಕಿ ನುಣ್ಣಗೆ ರುಬ್ಬಿ. ಈ ವಾಟೆ ಹುಳಿ ಇದೆ, ಇದು ನಮ್ಮ ಸೈಡ್ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಹುಣಸೆ ಹಣ್ಣು ಕೂಡ ಹಾಕೋಬಹುದು. ನೋಡಿ, ನುಣ್ಣಗೆ ರುಬ್ಬಿರೋ ಮಸಾಲೆ ರೆಡಿಯಾಗಿದೆ. ಈಗ ಒಂದು ಪಾತ್ರೆ ತಗೊಳ್ಳಿ. ಈ ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. 3ರಿಂದ 4 ಚಮಚ ಕೊಬ್ಬರಿ ಎಣ್ಣೆನ ಹಾಕಿ ಕಟ್ ಮಾಡಿರೋ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಜಜ್ಜಿರುವಂಥ ಶುಂಠಿ ಹಾಗೂ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಬಿಡಿಸಿರುವಂತಹ ಮರುವಾಯಿನ ಹಾಕಿ ಒಂದು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಹಾಕಿ ಈ ಕನ್ಸಿಸ್ಟೆನ್ಸಿಲಿ ನೀವು ಗ್ರೇವಿನ ಇಡಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಮರುವಾಯಿಯಲ್ಲೂ ಕೂಡ ಉಪ್ಪಿರೋದ್ರಿಂದ ನೀವು ನೋಡ್ಕೊಂಡು ಹಾಕೋಬೇಕು. ನೋಡಿ, ಕುದಿತಾ ಇದೆ. ಈಗ ಚೆನ್ನಾಗಿ ಕುದಿ ಬರಬೇಕು. ಈಗ ರುಚಿಯಾದ ಮರುವಾಯಿ ಗ್ರೇವಿ ರೆಡಿಯಾಗಿದೆ. ನಾನು ಇದನ್ನು ಕುಚ್ಚಲಕ್ಕಿ ಜೊತೆ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇಡ್ಲಿ, ಕಡುಬು, ನೀರು ದೋಸೆ ಜೊತೆ ತಗೋಬಹುದು. ಇಲ್ಲಿ ಫ್ರೈ ಇದೆ, ಇದು ಡಿಸ್ಕೋ ಮೀನಿನ ಫ್ರೈ. ಈ ಫ್ರೈನ ರೆಸಿಪಿನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.